ದೇಶಾದ್ಯಂತ ಒಂದೇ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ. ವಕ್ಫ್ ಕಾಯ್ದೆಯ ಬಾಲವನ್ನು ಕಟ್ ಮಾಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಾಗಿದೆ. ಎಲ್ಲ ರೀತಿಯಲ್ಲೂ ಎಲ್ಲ ಧರ್ಮದವರನ್ನು ಇದು ಕಾಡ್ತಾ ಇದೆ. ಸಾವಿರಾರು ಮುಸ್ಲಿಮರು ಕೂಡ ತಮ್ಮ ಮನೆ ಮಠ ಜಮೀನನ್ನು ಕಳೆದುಕೊಂಡಿರೋ ಉದಾಹರಣೆ ದೇಶಾದ್ಯಂತ ಇದೆ. ಸಂವಿಧಾನಬದ್ಧ ನ್ಯಾಯಾಲಯಗಳು ಯಾವುದೇ ವಕ್ಫ್ ಆಸ್ತಿ ವಿಚಾರವನ್ನು ವಿಚಾರಣೆ ಮಾಡುವ ಅಧಿಕಾರವನ್ನೇ ಹೊಂದಿಲ್ಲ. ದೇಶದ ಅತಿ ದೊಡ್ಡ ಷಡ್ಯಂತ್ರಕ್ಕೆ ಈಗ ಕಡಿವಾಣ ಬೀಳುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ದೇಶಾದ್ಯಂತ ಒಂದೇ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದೇನೆಂದರೆ, ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿರುವ 1995ನೇ ಇಸವಿಯಲ್ಲಿ ತಂದಂತಹ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ. ವಕ್ಫ್ ಕಾಯ್ದೆಗೆ ಇರುವ ಏಕಚಕ್ರಾಧಿಪತ್ಯದ ಅಧಿಕಾರವನ್ನು ಕಡಿಮೆ ಮಾಡೋದಕ್ಕೆ ಹೊರಟಿದೆ, ಕಡಿತ ಮಾಡೋದಕ್ಕೆ ಹೊರಟಿದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ವಕ್ಫ್ ಕಾಯ್ದೆಯ ಬಾಲವನ್ನು ಕಟ್ ಮಾಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. ಈ ಸಂಬಂಧ 40 ತಿದ್ದುಪಡಿಗಳನ್ನು ಈಗಾಗಲೇ ಪಟ್ಟಿ ಮಾಡಲಾಗಿದೆ. ವಕ್ಫ್ ಕಾಯ್ದೆಗೆ ತರುವಂಥದ್ದು ಆ 40 ತಿದ್ದುಪಡಿಗಳನ್ನು ಇದೇ ಸಂಸತ್ತಿನ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಾಗಿದೆ ಅನ್ನುವಂಥ ವರದಿಗಳು ನಿನ್ನೆಯಿಂದ ಬರೋದಕ್ಕೆ ಶುರುವಾಗಿದೆ. ಇದು ನಿಜಕ್ಕೂ ಅತ್ಯಂತ ಮಹತ್ವವಾದಂಥ ಒಂದು ಬೆಳವಣಿಗೆ ಸ್ನೇಹಿತರೆ. ಯಾಕಂದರೆ ವಕ್ಫ್ ಕಾಯ್ದೆ ಅನ್ನುವಂಥದ್ದು ಮಾಡಿರುವಂಥ ಅನಾಹುತ ಇದೆಯಲ್ಲ, ಇಡೀ ದೇಶಾದ್ಯಂತ ಇದು ಅಂತಿಂತ ಅನಾಹುತವನ್ನು ಮಾಡಿಲ್ಲ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಧರ್ಮದವರನ್ನು ಇದು ಕಾಡ್ತಾ ಇದೆ. ಇದರ ಕಬಂಧ ಬಾಹುಗಳು ಯಾವ ಧರ್ಮದವರನ್ನೂ ಬಿಟ್ಟಿಲ್ಲ. ವಕ್ಫ್ ಬೋರ್ಡ್ ಮುಸ್ಲಿಮರ ಬೋರ್ಡ್ ಆಗಿರಬಹುದು, ಆದರೆ ಇದರಿಂದ ಸಾವಿರಾರು ಮುಸ್ಲಿಮರು ಕೂಡ ತಮ್ಮ ಮನೆ ಮಠ ಜಮೀನನ್ನು ಕಳೆದುಕೊಂಡಿರೋ ಉದಾಹರಣೆ ದೇಶಾದ್ಯಂತ ಇದೆ. ಹಾಗಾಗಿ ನಾನು ಆರಂಭದಲ್ಲೇ ನಿಮ್ಗೆ ಹೇಳ್ತೇನೆ, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುತ್ತಿರುವಂತಹ ವಿಚಾರ, ಇದನ್ನು ಕೋಮು ವಿಚಾರ ಅಂತ ನೋಡಿದಲೆ ಇದನ್ನು ಕಾನೂನಾತ್ಮಕ ವಿಚಾರ ಅಂತ ನೋಡಬೇಕಾದಂಥ ಅವಶ್ಯಕತೆ ಇದೆ. ಆಯಿತು, ಏನೇನು ತಿದ್ದುಪಡಿಗಳು ತರ್ತಾ ಇದ್ದಾರೆ, ಆ ತಿದ್ದುಪಡಿಗಳು ಏನು ತರ್ತಾ ಇದ್ದಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ವಕ್ಫ್ ಕಾಯ್ದೆಯಲ್ಲಿರುವಂತಹ ಕೆಲವು ಅನಾಹುತಕಾರಿ ಅಧಿಕಾರಗಳು ಏನೇನು ಅನ್ನೋದನ್ನು ಒಂದೆರಡನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲನೇದು, ಯಾವುದೋ ಒಂದು ತಾಲೂಕು, ಜಿಲ್ಲೆ ಅಥವಾ ನಗರ ಯಾವುದೋ ಒಂದು ಇರಬಹುದು, ಅಲ್ಲಿ ಒಂದು ವಕ್ಫ್ ಮಂಡಳಿ ಅಂತ ಸರ್ಕಾರವೇ ನೇಮಿಸಿರುತ್ತೆ. ಆ ವಕ್ಫ್ ಮಂಡಳಿಯ ಅಧಿಕಾರಿಗಳು ಅಥವಾ ಆ ವಕ್ಫ್ ಮಂಡಳಿ ತನ್ನ ಊರಿನಲ್ಲಿರುವಂಥ ಯಾವುದೋ ಒಂದು ಜಮೀನು, ಒಂದು ಸರ್ಕಲ್ನಲ್ಲಿ ಒಳ್ಳೆ ಜಮೀನು ಅಥವಾ ಇನ್ಯಾವುದೋ ಬಡಾವಣೆಯಲ್ಲಿ ಒಳ್ಳೆ ರೇಟ್ ಬರುವಂಥ ಒಂದು ಒಳ್ಳೆ ಜಮೀನು, ಆ ಜಮೀನು ತನ್ನದು ಅಂತ ಘೋಷಿಸ್ಕೊಂಡ್ಬಿಟ್ರೆ ಆ ಜಮೀನಿನ ಮಾಲೀಕ, ಆ ಆಸ್ತಿಯ ಮಾಲೀಕ ಕೋರ್ಟ್ಗೆ ಹೋಗುವ ಹಾಗಿಲ್ಲ. ಈ ವಕ್ಫ್ ಏನಿದೆ ಇದು ಯಾವುದೇ ಆಸ್ತಿಯನ್ನು ತನ್ನದು ಅಂತ ಅಂದ್ಕೊಂಡು ಅದನ್ನು ಘೋಷಿಸ್ಕೊಂಡ್ಬಿಟ್ರೆ ಆಮೇಲೆ ಯಾವುದೇ ದಾಖಲೆ ಡಾಕ್ಯುಮೆಂಟನ್ನು ವಕ್ಫ್ ಕೊಡೋ ಹಾಗಿಲ್ವಂತೆ. ಅದು ಯಾರ್ದು ಜಮೀನು ಇರುತ್ತಲ್ಲ ಅವನು ಇದು ನಂದು ಅಂತ ಪ್ರೂವ್ ಮಾಡಬೇಕಂತೆ. ಇದು ಯಾವ ಕಾನೂನು, ಇದು ಯಾವ ನ್ಯಾಯ ಅನ್ನುವಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಆಯಿತು, ಈ ವಕ್ಫ್ ಕಾನೂನಲ್ಲಿ ಅವಕಾಶ ಇದೆ, ಅದು ತನ್ನದು ಅಂತ ಯಾವುದೇ ಒಂದು ಜಮೀನನ್ನು ಘೋಷಿಸ್ಕೊಂಡ್ಬಿಡ್ತು. ಈಗ ಈ ವ್ಯಕ್ತಿ ಜಮೀನಿನ ಮಾಲೀಕ ಇದನ್ನಲ್ಲ, ಇವನು ಇಲ್ಲ ಇದು ವಕ್ಫ್ದಲ್ಲ, ಇದು ನಂದೇ ಅಂತ ಪ್ರೂವ್ ಮಾಡಬೇಕಾ ಜವಾಬ್ದಾರಿ ಇವಂದು ಅಂತ ಹೇಳಿದ್ನಲ್ಲ, ಇವನು ಎಲ್ಲಿ ಪ್ರೂವ್ ಮಾಡಬೇಕು? ಇವನು ಅದನ್ನು ಕೋರ್ಟ್ಗೆ ತಗೊಂಡು ಹೋಗಾಗಿಲ್ಲ, ಯಾವುದೇ ನ್ಯಾಯಾಲಯಕ್ಕೆ ಹೋಗೋ ಅವಕಾಶವೇ ಇಲ್ಲ. ಇಲ್ಲಿ ಭಾರತದ ಸಂವಿಧಾನಬದ್ಧ ನ್ಯಾಯಾಲಯಗಳು ಯಾವುದೇ ವಕ್ಫ್ ಆಸ್ತಿ ವಿಚಾರವನ್ನು ವಿಚಾರಣೆ ಮಾಡುವ ಅಧಿಕಾರವನ್ನೇ ಹೊಂದಿಲ್ಲ. ಲೆಕ್ಕ ಹಾಕ್ಕೊಳ್ಳಿ, ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ಅಂತ. ಇವನು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಅಂದರೆ ವಕ್ಫ್ ಅದಾಲತ್ ಅಂತಲೇ ಒಂದಿದೆ, ಅದರಲ್ಲಿ ಬರೀ ಇರೋರೆಲ್ಲ ವಕ್ಫ್ ಮಂಡಳಿಯ ಸದಸ್ಯರೇ. ಅಲ್ಲಿಗೆ ಹೋಗಿ ಪ್ರೂವ್ ಮಾಡಬೇಕು. ವಕ್ಫ್ ಮಂಡಳಿಯವರು ಮೊದಲೇ ಅವರು ಬಂದುಬಿಟ್ಟು ಇದೇ ನಮ್ಮ ಜಮೀನು ಅಂತ ಹೇಳಿರ್ತಾರೆ, ಮತ್ತು ಅವ್ರ ಹತ್ರನೇ ನ್ಯಾಯ ಕೇಳೋಕೆ ಹೋಗಬೇಕು. ಇದೇಗಿದೆ ನೋಡಿ ನ್ಯಾಯ ವ್ಯವಸ್ಥೆ. ನಮ್ಮದು ಅಂತ ಹೇಳಿದವರು ಅವ್ರು ಇವನಿಗೆ ನ್ಯಾಯ ಕೊಡ್ತಾರಾ? ಇಲ್ಲ, ಅದು ಹಾಗೆ ವ್ಯಾಜ್ಯವಾಗಿ ಉಳಿಯುತ್ತೆ. ವಕ್ಫ್ ಬಂದ್ಬಿಟ್ಟು ಅಲ್ಲಿ ಇದು ತನ್ನದು ಅಂತ ಬೋರ್ಡ್ ಹಾಕೊಂಡ್ಬಿಡುತ್ತೆ. ಆ ಆಸ್ತಿಯನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ನೀವು ಪರಭಾರೆ ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಇಂಥ ಕರಾಳ ಕಾಯ್ದೆ ನೋಡಿ, 1995ರಲ್ಲಿ ಇಂಥ ಒಂದು ಕರಾಳ ಕಾಯ್ದೆಯನ್ನು ತನ್ನ ತುಷ್ಟೀಕರಣ ನೀತಿಯ ಅಂಗವಾಗಿ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಇದರಿಂದಾಗಿ ಮುಸ್ಲಿಮರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಅನ್ನೋದು ಎಲ್ಲರೂ ಅರ್ಥಕೊಳ್ಬೇಕಾದಂಥ ವಿಚಾರ. ಹೀಗೆ ದೇಶಾದ್ಯಂತ ತನ್ನದು ಅಂತ ವಕ್ಫ್ ಕ್ಲೈಮ್ ಮಾಡಿಕೊಂಡಂತಹ ಆಸ್ತಿ ಎಷ್ಟಿದೆ ಗೊತ್ತಾ ಸ್ನೇಹಿತರೆ? 2009ರಲ್ಲಿ 4 ಲಕ್ಷ ಎಕರೆ ವಕ್ಫ್ ಸುಪರ್ತಿಯಲ್ಲಿತ್ತು. 2024ರಲ್ಲಿ ಒಂದು ವರದಿಯ ಪ್ರಕಾರ 8 ಲಕ್ಷ ಎಕರೆ ಈಗ ವಕ್ಫ್ ಸುಪರ್ತಿಯಲ್ಲಿದೆ.
8 ಲಕ್ಷ ಎಕರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತಹ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್. ಮೊದಲನೇದು ರಕ್ಷಣಾ ಇಲಾಖೆ, ಸುಮಾರು ಒಂದು 18 ಲಕ್ಷ ಎಕರೆ ರಕ್ಷಣಾ ಇಲಾಖೆಯ ವಶದಲ್ಲಿದೆ. ಎರಡನೇದು ರೈಲ್ವೆ ಇಲಾಖೆ, ಅದು ಸುಮಾರು ಒಂದು 12 ಲಕ್ಷ ಎಕರೆಯನ್ನು ಹೊಂದಿದೆ. ಅದು ಬಿಟ್ಟರೆ ನೆಕ್ಸ್ಟು ವಕ್ಫ್. ಇಸ್ಲಾಂ ಕಾನೂನಿನ ಪ್ರಕಾರ ಅಥವಾ ಶರಿಯಾ ಪ್ರಕಾರ ಯಾರು ಮುಸಲ್ಮಾನರ ಅನುಕೂಲಕ್ಕಾಗಿ ದಾನ ಮಾಡ್ತಾರೋ ಅದನ್ನು ಅವರು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಬೇಕು. ಆದರೆ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಹಾಗಾಗ್ತಾ ಇಲ್ಲ. ತಮಗಿಷ್ಟವಾದ ಜಮೀನನ್ನು, ತಮಗಿಷ್ಟವಾದ ಆಸ್ತಿಯನ್ನು ತಮ್ಮದು ಅಂತ ಘೋಷಣೆ ಮಾಡಿಕೊಂಡು ಇಲ್ಲಿಯವರೆಗೆ 8 ಲಕ್ಷ ಎಕರೆಗಳಷ್ಟು ಭಾರೀ ಪ್ರಮಾಣದಲ್ಲಿ ವಕ್ಫ್ ಆಸ್ತಿ ಭಾರತದಲ್ಲಿದೆ. ಸೊ ಈಗ ನರೇಂದ್ರ ಮೋದಿ ಸರ್ಕಾರ ಏನು ತಿದ್ದುಪಡಿ ಮಾಡೋಕ್ಕೆ ಹೊರಟಿದೆ? ವಕ್ಫ್ ಕಾಯ್ದೆಗೆ ಇರುವಂತಹ ಈ ಪರಮಾಧಿಕಾರವನ್ನು, ಈ ಏಕಪಕ್ಷೀಯ ಅಧಿಕಾರವನ್ನು ಅದು ಕಟ್ ಮಾಡೋದಕ್ಕೆ ಹೊರಟಿದೆ. ಈ ತಿದ್ದುಪಡಿ ಮಸೂದೆಯ ಅನುಸಾರ ಯಾವುದೇ ಜಮೀನು ತನ್ನದು ಒಂದು ಘೋಷಿಸಿಕೊಳ್ಳುವಂತಹ ಒಂದು ಅಧಿಕಾರ ಇನ್ನು ಮುಂದೆ ವಕ್ಫ್ ಕಾಯ್ದೆಗೆ ಇರೋದಿಲ್ಲ ಅಥವಾ ವಕ್ಫ್ ಮಂಡಳಿಗೆ ಇರೋದಿಲ್ಲ. ವಕ್ಫ್ ಆಸ್ತಿಯನ್ನು ಯಾವುದೇ ಸಾಂವಿಧಾನಿಕ ಸಂಸ್ಥೆ ಪರಿಶೀಲನೆ ಮಾಡುವಂತಹ ಒಂದು ವ್ಯವಸ್ಥೆ ಇನ್ನು ಮುಂದೆ ಬರುತ್ತೆ. ಮುಂಚೆ ಏನಾಗಿತ್ತು? ವಕ್ಫ್ ಆಸ್ತಿ ಯಾವುದು ಅಂತ ಘೋಷಣೆ ಮಾಡ್ಕೊಳ್ಳುತ್ತೋ ಅದಕ್ಕೆ ಸಂಬಂಧಪಟ್ಟದಂತಹ ಆಸ್ತಿ ಅಥವಾ ವ್ಯಾಜ್ಯ ಯಾವುದು ಅಂತ ನಿರ್ಧಾರ ಆಗುತ್ತೋ ಆ ಜಮೀನಿನ ಬಗ್ಗೆ ಯಾವುದೇ ಕೋರ್ಟು ಕಚೇರಿಗಳು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದೇನಿದ್ರು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕಿತ್ತು. ಯಾರು ಅದನ್ನು ವೆರಿಫೈ ಮಾಡುವಂಥ ಅಧಿಕಾರವೇ ಇಲ್ಲ ಯಾರಿಗೂ. ಆದರೆ ಈ ತಿದ್ದುಪಡಿಯ ಪ್ರಕಾರ, ಕೇಂದ್ರ ಸರ್ಕಾರ ತರ್ತಿರುವಂಥ ತಿದ್ದುಪಡಿಯ ಪ್ರಕಾರ ವಕ್ಫ್ ಆಸ್ತಿಯನ್ನೂ ಸಹ ವೆರಿಫಿಕೇಷನ್ ಮಾಡಬಹುದು. ಆ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡುವಂಥ ಒಂದು ತಿದ್ದುಪಡಿಯನ್ನು ಈಗಾಗಲೇ ಚರ್ಚೆ ಮಾಡಲಾಗಿದೆ. ಅದನ್ನು ಸಂಸತ್ತಿನ ಮುಂದೆ ಮಂಡಿಸಲಾಗುತ್ತೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಮನೆ ಮಠ ಕಳ್ಕೊಂಡವರಿಗೆ ಒಂದು ಆಶಾಕಿರಣ ಸ್ನೇಹಿತರೆ ಇದು. ಯಾಕಂದರೆ ಜಬರ್ದಸ್ತಿಯಲ್ಲಿರ್ಬೋದು, ಬಲಾತ್ಕಾರದಲ್ಲಿರ್ಬೋದು, ಅಥವಾ ಹಣದ ಆಸೆಗಿರ್ಬೋದು, ಯಾವುದೋ ರೀತಿಯ ಆಮಿಷ ಇರ್ಬೋದು, ಈ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ವಕ್ಫ್ ಮಂಡಳಿಯ ಸದಸ್ಯರು ಏನು ಮಾಡ್ತಾಯಿದ್ರು, ತಮ್ಮ ವ್ಯಾಪ್ತಿಯಲ್ಲಿ ಆಸ್ತಿಗಳನ್ನು ಕಬಳಿಸ್ತಾ ಹೋಗ್ತಾಯಿದ್ರು. ಈ ಒಂದು ದೇಶದ ಅತಿ ದೊಡ್ಡ ಷಡ್ಯಂತ್ರಕ್ಕೆ ಈಗ ಕಡಿವಾಣ ಬೀಳುತ್ತೆ ನರೇಂದ್ರ ಮೋದಿ ಸರ್ಕಾರ ಈ ತಿದ್ದುಪಡಿಗಳನ್ನು ಒಂದು ವೇಳೆ ಜಾರಿಗೆ ತಂದರೆ. ಕಾಯ್ದೆ ಪ್ರಕಾರ ಯಾವುದೇ ರೀತಿಯಲ್ಲಿ ಏಕಪಕ್ಷೀಯವಾಗಿ ಇದು ತನ್ನದು ಅಂತ ಘೋಷಿಸ್ಕೊಂಡು ಬಿಡ್ಬೋದಂತೆ. ಅಷ್ಟೇ ಅಲ್ಲ, ಇವರು ಸರ್ವೆ ಕೂಡ ಮಾಡ್ಬೋದು. ಯಾವುದೇ ಜಮೀನನ್ನು ಸರ್ವೆ ಮಾಡುವಂಥ ಅಧಿಕಾರ ವಕ್ಫ್ನ CEO ಇದೆ. ಯಾವುದೇ ಜಮೀನು, ಸುಮ್ಮನೆ ನಿಮ್ಮ ಜಮೀನಿಗೆ ಹೋಗ್ಬಿಟ್ಟು ನಾನು ಸರ್ವೆ ಮಾಡ್ತೀನಿ ಅಂದ್ಬಿಡ್ಬೋದು. ಅದಕ್ಕೆ ಯಾವ ನೋಟಿಸ್ ಏನಿಲ್ಲ. ಅದು ವಕ್ಫ್ಗೆ ಸೇರಿದ್ದು ಅಂತ ಅನಿಸಿದ್ರೆ ಟ್ರಿಬ್ಯುನಲ್ಗೆ ಅಥವಾ ಒಂದು ಸೂಚನೆಯನ್ನು ಕೊಟ್ಬಿಡ್ಬೋದು, ಒಂದು ಮನವಿನೂ ಕೊಟ್ಬಿಡ್ಬೋದು. ಟ್ರಿಬ್ಯುನಲ್ ಅವಾಗ ಇದು ವಕ್ಫ್ ಟ್ರಿಬ್ಯುನಲ್ ಇವಾಗ ಈ ಜಮೀನು ವಕ್ಫ್ಗೆ ಸೇರಿದ್ದು ಅಂತ ಒಂದು ಆರ್ಡ್ರ್ ಪಾಸ್ ಮಾಡಿಬಿಡ್ಬೋದು. ಆ ಆರ್ಡ್ರ್ ಪಾಸ್ ಮಾಡಿ 45 ದಿನದೊಳಗಡೆ ಆ ವ್ಯಕ್ತಿ ತನ್ನ ಜಮೀನನ್ನು, ತನ್ನ ಆಸ್ತಿಯನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಆಟೋಮೆಟಿಕಲಿ ಆ ಜಮೀನು ವಕ್ಫ್ನ ಸುಪರ್ತಿಗೆ ಹೋಗ್ಬಿಡ್ತದೆ. ಇಲ್ಲೂ ಒಂದು ಅನ್ಯಾಯ ನೋಡಿ, ಪಕ್ಷಪಾತ. ಸಾಮಾನ್ಯ ಜನಗಳಿಗೆ ನ್ಯಾಯಾಲಯದಲ್ಲಿ ಏನಿದೆ, ಯಾವುದೇ ಒಂದು ಆರ್ಡರ್ ಆದಮೇಲೆ 1 ವರ್ಷ ಅವಧಿ ಇದೆ ಅದನ್ನು ಜಮೀನನ್ನು ತೆರವು ಮಾಡೋದಕ್ಕೆ. ಇಲ್ಲೂ ಎಂಥ ಪಕ್ಷಪಾತ. ಅದರಲ್ಲೂ ಮುಸ್ಲಿಂ ಮೂಲಭೂತವಾದಿಗಳು ವಕ್ಫ್ ಮಂಡಳಿಯಲ್ಲಿ ಸೇರಿಕೊಂಡು ಸಾಮಾನ್ಯ ಮುಸ್ಲಿಮರ ಜಮೀನುಗಳನ್ನು ಕಬಳಿಸಿದ್ರು, ಹಿಂದೂಗಳ ಜಮೀನನ್ನು ಕಬಳಿಸುತ್ತಾ ಇದ್ದಾರೆ, ಕ್ರಿಶ್ಚಿಯನ್ನರ ಜಮೀನನ್ನು ಕಬಳಿಸ್ತಾ ಇದ್ದಾರೆ. ಅನಾಹುತದ ಪರಮಾವಧಿ, ಅನ್ಯಾಯದ ಪರಮಾವಧಿ ಇದು. ಹಾಗಾಗಿ ಬಹಳ ದಶಕಗಳಿಂದ ಈ ಬಗ್ಗೆ ಬೇಡಿಕೆ ಇತ್ತು. ಭಾರತೀಯ ಜನತಾ ಪಕ್ಷ ಇರ್ಬೋದು, ಈ ಹಿಂದಿನ ಜನಸಂಘ ಇರ್ಬೋದು, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ವಕ್ಫ್ ಕಾಯ್ದೆಯ ಅಪಾಯಗಳ ಬಗ್ಗೆ ಜನರನ್ನು, ದೇಶದ ನಾಗರಿಕರನ್ನು ಎಚ್ಚರಿಸ್ತಲೇ ಬಂದರು. ಯಾವ ಹಿಂದಿನ ಸರ್ಕಾರಗಳು ಇದಕ್ಕೆ ಕೈ ಹಾಕುವಂಥ ಒಂದು ಧೈರ್ಯವನ್ನು ಮಾಡಿರಲಿಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂಥ ಒಂದು ಧೈರ್ಯವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಎಂದಿನಂತೆ ವಿರೋಧಿಸುತ್ತೆ, ಆದರೆ NDA ಮಿತ್ರ ಪಕ್ಷಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇಂಥ ಕರಾಳ ಕಾಯ್ದೆಗಳು ಆದಷ್ಟು ಬೇಗ ದೇಶದ ಸಾಂವಿಧಾನಿಕ ಚೌಕಟ್ಟಿನ ಒಳಗೆ ಬಂದು ಎಲ್ಲ ಸಂವಿಧಾನದ ಆಶಯದಂತೆ, ಜಾತ್ಯತೀತ ತತ್ವ ಅಂತ ಏನು ಹೇಳ್ತಾರೆ ಅದರ ಆಶಯದಂತೆ, ಅಂಬೇಡ್ಕರ್ ಅವರ ಆಶಯದಂತೆ ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ಳುವಂಥ ಕಾಲ ದೂರ ಇಲ್ಲ ಅಂತ ಮಾತ್ರ ಹೇಳ್ಬೋದು.